ತಪ್ಪಿದ ಕಾರಣದಿಂದ ತಂದೆಯ ಆಜ್ಞೆಯ ಪ್ರಕಾರ ನನ್ನನ್ನು ಎಳೆದುಕೊಂಡು ಹೋಗಿ ಕುದಿಯುತ್ತಿರುವ ತಪ್ತ ತೈಲದಲ್ಲಿ ಕೆಡಹಿದರು. ನಿಜವಾಗಿಯೂ ನಾನು ಅಪರಾಧಿಯಾದದ್ದಿದ್ದೆ ನನ್ನ ದೇಹವನ್ನು ಸುಡಬೇಕಿತ್ತು, ಸುಡಲಿಲ್ಲ. ಶ್ರೀಹರಿಯ ರಕ್ಷೆ ನನ್ನ ಪಾಲಿಗೆ ಎಂಬಂತ ಪರಮ ಸತ್ಯ ನಮ್ಮ ಚಂಪಕಾವತಿ ನಾಡಿಗೆ ಗೊತ್ತಾಗಿದೆ. ಸಂತೋಷಗೊಂಡು ತಂದೆಯು ಹಿರಿಯರೆಲ್ಲರೂ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುತ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಸೇನೆಯ ಸಿದ್ಧತೆಯಾಗಿ ನಿಂತಿದೆ. ಈ ಸಂದರ್ಭದಲ್ಲಿ ನಮ್ಮ ಸೈನ್ಯ ಹೇಗಿರಬೇಕು? ರಚಿಸಿದ್ದಾಗಿದೆ. ಮಧ್ಯದಲ್ಲಿ ನರನ ಉತ್ತಮ ಕುದುರೆಯನ್ನ ಕಟ್ಟಿದ್ದಾಗಿದೆ. ಯುದ್ಧಕ್ಕೆ ಸಿದ್ಧರು ಎಂಬುದನ್ನು ಮತ್ತೆ ಬಂದುದು ವಿಕ್ರಮ. ಪಾಂಡವರ ಜೀವನದಲ್ಲಿ ಎಂಥ ವಿಕ್ರಮ ಬಂದರು. ಆ ಶ್ರೀಕೃಷ್ಣ ದಯೆಯಿಂದಾಗಿ ಅದೆಲ್ಲ ಪರಿಹಾರವಾಗಿದೆ. ಹಾಗೆಂದು ಕೌರವಾದಿಗಳನ್ನು ಕೊಂದ ಕಾಣಿದ್ರೆ ಹಾಯಾತ್ತರ ಕೊಂದ ಕಾಣಿದ್ರೆ ಒಂದು ಹತ್ಯೆ ದೋಷ ತಟ್ಟಿತ್ತು. ನನ್ನ ಅಣ್ಣ ಧರ್ಮರಾಜನಿಗೆ ಶಕ್ತಿ ಆ ಸಮಯದಲ್ಲಿ ವೇದವ್ಯಾಸರು ಹೇಳಿದರು ಅಶ್ವಮೇಧವನ್ನು ಕೈಗೊಳ್ಳಬೇಕು ಎಂದು. ನಿರ್ದೇಶನ ಯಾರ? ಕೇಶವನ ನಿರ್ದೇಶನ. ಆ ಕೇಶವನ ನಿರ್ದೇಶನದಂತೆ ನನ್ನ ಅಣ್ಣ ಹೇಳಿದ್ದೆ, ತಮ್ಮ ದುರ್ಗದ ರಕ್ಷಣಾ ಭಾರವನ್ನು ಹೊತ್ತು ಮಹತ್ತಾದ ಸೇನೊಂದಿಗೆ ಹೋರಾಡುವೆ ಎಂದು ಅಣ್ಣನ ಆಶೀರ್ವಾದವನ್ನು ಪಡೆದು ದಿಗ್ದೇಶ ಸಂಚಾರ ಮಾಡಿದೆ. ಅಶ್ವವನ್ನು ಕಟ್ಟಿದರೆ
ಒಂದು ವೇಳೆ ಕಟ್ಟಿದ ಅಶ್ವನ ಬಿಡಿಸಿಕೊಂಡು ಬಂದಿದ್ದೆ. ಎಷ್ಟೋ ಜನ ಕಪ್ಪ ಕಾಣಿದ್ದಾನೆ ಸುರಿಸಿದ್ದಾರೆ. ಆದ್ರೆ ನಮ್ಮ ಅಶ್ವ ಬಂದದ್ಯಲ್ಲ, ದಕ್ಷಿಣ ಪಥದ ಚಂಪಕಾನಾಡಿಗೆ ಬಂದಿದೆ. ಚಾಲಕರು ಬಂದು ಹೇಳಿದ್ದಾರೆ, ಸುತ್ತ ಪದ್ಮ ವ್ಯೂಹ ರಚಿಸಿದ್ದಾರೆ. ನಡುವೆ ನರನ ಉತ್ತಮ ತುರಾಗವನ್ನು ಕಟ್ಟಿದ್ದಾರೆ. ಆ ಬಗ್ಗೆ ಯೋಚನೆ. ನನ್ನ ಅಣ್ಣ ಹೇಳಿದ ಮಾತು, ತಮ್ಮ ಹರಿಭಕ್ತರ ಯುದ್ಧ ಸಲ್ಲಾಯಲ್ ಅನಿವಾರ್ಯವಲ್ಲವೇ? ಅಶ್ವನ ಕಟ್ಟಿದ್ದಾರೆ. ಹಾಗಿದ್ದರೆ ಸುಧರ್ಮ ಎದುರಾಗಿ ಬರ್ತಾ ಇದ್ದಾರೆ. ಇದಕ್ಕಿನ್ನೇನು ಉಪಾಯ? ಮೂರು ಲೋಕಕ್ಕೆ ಗಂಡನಿಸಿಕೊಂಡವರು ನೀವು ಹೀಗೆ ಚಿಂತಿಸುವುದು ತರವಲ್ಲ. ಅಷ್ಟೇ ಅಲ್ಲ, ಕುದುರೆಯನ್ನ ಬಂಧಿಸಿರುವುದು ಹರಿಯ ಭಕ್ತ ಎನ್ನುವುದು ತಿಳಿದಿದೆ. ಆದ ಕಾರಣ ಹರಿಯ ಪುತ್ರನಾದಂತಹ ನಾನೇ ಹೋಗುತ್ತೇನಂತೆ. ಇದು ಹರಿಯ ಪುತ್ರನಾಗಿರುವ ಕಾರಣದಿಂದ ಕುದುರೆಯನ್ನು ಬಿಟ್ಟರೂ ಬಿಡಬಹುದು. ಆದ ಕಾರಣ ನೀವು ನೀವು ಅಪ್ಪಣೆಯನ್ನು ಕೊಟ್ಟಿರಿ ಅಂತಾದ್ರೆ ನಿಮಿಷಾರ್ಧದಲ್ಲಿ ಕುದುರೆ ನಿಮ್ಮ ಪಾತ್ರದಲ್ಲಿ ಚಂಪಕಾಪುರದ ಅಧಿಕಾರಿಯಾಗಿರುವಂತಹ ಹಂಸಧ್ವಜ ಕಟ್ಟಿದ್ದಾನೆಂಬುದಾಗಿ ಚಿಂತೆಯನ್ನು ಗೈತಾ ಇದ್ದೀರಿ. ಚಿಂತೆ ಮಾಡುವ ಅಗತ್ಯವೇ ಇಲ್ಲ. ಯಾಕೆ? ಗೋವಿನ ಪಾದದ ಅಳತೆಯ ನೀರನ್ನ ದಾಟಲಿಕ್ಕೆ ಹರಿಗೋಲಿನ ಅಗತ್ಯ ಇಲ್ಲ. ಚಿಗುರನ್ನ ಚಿಟ್ಲಿಕ್ಕೆ ಕೊಡಲಿಯ ಅಗತ್ಯ ಇಲ್ಲ. ಅದೇ ರೀತಿ ಆ ಕುದುರೆಯನ್ನ ಬಿಡಿಸಿ ತರಲಿಕ್ಕೆ ನೀವು ಹೋಗಬೇಕಾದ ಅಗತ್ಯ ಇಲ್ಲ. ನಾನು ಒಂದು ಹೇಳಿ ಅಪ್ಪಣೆಯನ್ನ ಮುಂದಾಗ್ತಾ ಇದ್ದಾರೆ. ಅವರ ಅಪ್ಪಣೆಯನ್ನು ತೆಗೆದಿರಿಸಿ ನನಗೆ ಅಪ್ಪಣೆಯನ್ನು ಕೊಟ್ರೆ ಶೀಘ್ರ ಅತಿ ಶೀಘ್ರ ಅಲ್ಲಿವರೆಗಾಗಿ ಹೋಗಿ ಕುದುರೆಯನ್ನ ಬಿಡಿಸಿ ಕಪ್ಪ ಕಾಣಿಕೆಯನ್ನು ನನ್ನ ಪಾದದಲ್ಲಿ ತಂದೊಪ್ಪಿಸ್ತೇನೆ. ಕೊಡಿ ಅಪ್ಪಣೆಯನ್ನು. ನಿನ್ನ ಹೊಣೆಗಾರಿಕೆ ನಮಗಿರ್ತದೆ. ಸ್ವಲ್ಪ ಜಾಗ್ರತೆ. ಸಾಮಧಾನ ಭೇದ ಎಂಬ ಚತುರೋಪಾಯಗಳಿಂದ ಅಲ್ಲಿ ಕಾರ್ಯವನ್ನು ನಡೆಸಿ ಅಲ್ವಾ? ಹಾಗಾಗಿ ಅಪ್ಪಣೆ ಕೊಟ್ಟಿದ್ದೇವೆ.
ನೀನ್ ಯಾರು? ನಿನ್ನ ಕುಲ ಯಾವುದು? ತಂದೆ ತಾಯಿಗಳು ಯಾರು? ನಿನ್ನ ಹೆಸರೇನು? ನನ್ನ ಪರಿಚಯ ಕೇಳುವ ನೀನ್ ಯಾರು? ಮಧುಶ್ಚಂದನ ವಂಶದ ಹಂಸಧ್ವಜ ಭೂಪತಿಗಳ ಮಗ ಸುಧನ್ವನ. ನೀನ್ ಯಾರು ಹೇಳಿ? ನನ್ನ ಪರಿಚಯ
ನನ್ನ ಪರಿಚಯವನ್ನ ಕೇಳಲಿಕ್ಕೆ ಮುಂದಾಗ್ತಾ ಇದ್ದೀಯಾ? ಆ. ಕಾಶ್ಯಪನಿಂದ ಸೂರ್ಯ, ಸೂರ್ಯನ ಮಗನೇ ಕಾರಣ, ಅವನ ಮಗನೇ ರಸಕೇತು ಎನ್ನುವುದಾಗಿ ಇಲ್ಲಿವರೆಗೆ ಬರಲು ಉದ್ದೇಶ ನೀನು ಮಾಡಿದಂತಹ ಕಾರ್ಯ. ಯಾಕೆ? ಅಶ್ವಮೇಧದ ದುರ್ಗವನ್ನ ನೀವು ಕಟ್ಟಿದ್ದೀರಿ, ಅದಕ್ಕಾಗಿ ಇಲ್ಲಿವರೆಗಾಗಿ ಬಂದವ ನಾನಿದ್ದೇನೆ. ಒಳ್ಳೆ ಮಾತಿನಿಂದ ದುರ್ಗವನ್ನ ಬಿಟ್ಟು ಕಪ್ಪಗಾಣಿಕೆಯನ್ನ ನಮಗೊಪ್ಪಿಸಿದರೆ ಸರಿ, ಇಲ್ಲವಾದರೆ ಜಾಗ್ರತೆ. ನೀವು ಮಾಡಿದ ಕಾರ್ಯಕ್ಕೆ ನಿಮಗೆ ಪಶ್ಚಾತ್ತಾಪ ಮಾಡಬೇಕು. ನಿನಗೆ ಒಳ್ಳೆ ಮಾತಿಂದ ಹೇಳಿ ನೀನು ಕೇಳುವನಲ್ಲ, ನಿನಗೇನಿತ್ತು ಧನುಕ್ಷಣಗಳ ಮುಂದೆ ಉತ್ತರಿಸ್ತೇನೆ. ಶೃಂಗರಿಸಲ್ಪಟ್ಟ ರಥವೊಂದು ಬಂದಾಗ ನಮ್ಮ ದೇವರ ಮಗ ಅಂತ ಗೊತ್ತಾಯ್ತು. ಆದೀತು ಪ್ರದ್ಯುಮ್ನ, ನೀನು ಈ ಕ್ಷೇತ್ರಕ್ಕಲ್ಲ, ಯುದ್ಧ ಕ್ಷೇತ್ರಕ್ಕಲ್ಲ, ಎಲ್ಲಿ ಪ್ರಬುದ್ಧ ಗಂಡು ಹೆಣ್ಣು ಮಕ್ಕಳಿದ್ದಾರೆ ನೋಡು, ಅವರಿಗೆ ಹೋಗಿ ಇಬ್ಬರಿಗೂ ಸಮ್ಮಿಲನ ಆಗುವಂತೆ ಒಂದೊಂದೊಂದು ಬಾಣ ಬಿಡು, ಪ್ರಯೋಜನ ಆಗ್ತದೆ. ಈ ರಂಗಕ್ಕಲ್ಲ ಅಂತೇಳಿ ಬರೀ ಒಂದು ಗಂಡು ಹೆಣ್ಣನ್ನ ಒಂದು ಮಾಡುವುದಕ್ಕಾಗಿ ನಿನ್ನ ಎನ್ನುವುದಕ್ಕೆ ಹೇಳ್ತೀವಿ ಅಲ್ಲ. ಅಷ್ಟೇ ಅಲ್ಲ, ರಣರಂಗದಲ್ಲಿ ಯಾವ ಶರವನ್ನ ಹೂಡಬೇಕು ಎನ್ನುವುದನ್ನು ಅರಿತವನಿದ್ದೇನೆ ನಾನು. ಆದ ಕಾರಣ ಹಾಗಿಲ್ಲದಿದ್ದರೆ ಈ ಸೇನೆಯಲ್ಲಿ ನನ್ನನ್ನು ಇಟ್ಟುಕೊಳ್ಳುವುದಿಲ್ಲವಾಗಿತ್ತು. ಇದು ಸತ್ಯ. ಆ ಕಾರಣದಿಂದಲಾಗಿ ಬರೀ ಅದಕ್ಕೆ ಮಾತ್ರ ಸೀಮಿತವಲ್ಲ, ಇದೋ ರಣಕ್ಷೇತ್ರದಲ್ಲಿ ಯಾವ ಶರವನ್ನ ಹೂಡಬೇಕು ಎನ್ನುವುದನ್ನು ಅರಿತು ಬಂದಿದ್ದೇನೆ. ಹೌದಾ? ಒಳ್ಳೆ ಮಾತಿನಿಂದ ಭಯವನ್ನ ಬಿಟ್ಟು ಕಪ್ಪುವನ್ನ ಕೊಟ್ಟೆ ಅಂತಾದ್ರೆ ಉಳಿತು, ಅದಲ್ಲ ಅಂತಾದ್ರೆ ಪರಿಣಾಮ ಬೇರೆ. ಈ ಸ್ಥಿತಿಯಲ್ಲಿ ಯಾರು ಬಂದಾರು? ನಾವು ಇಷ್ಟು ಮಾಡೋದಕ್ಕೂ ಅವ ಬರ್ಲಿ ಅಂತಲ್ವಾ? ಬರ್ಲಿ ನೋಡಿ.